ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸಿಸಿಟಿವಿಯಲ್ಲಿ ಸೆರೆ, ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಈಗ ವಾರ್ತೆಗಳ ವಿವರ. ನರೇಗಾ ಯೋಜನೆ ಕುರಿತು ಸೇರಿದಂತೆ ಗ್ರಾಮಾಂತರ ಪ್ರದೇಶದಲ್ಲಿನ ಕೂಲಿಕಾರರ ಆರೋಗ್ಯ ತಪಾಸಣೆ ನಡೆಸುವ ನಿಟ್ಟಿನಲ್ಲಿ ಗ್ರಾಮ ಆರೋಗ್ಯ ಯೋಜನೆಯೊಂದನ್ನು ಪ್ರಾರಂಭಿಸಲಾಗಿದೆ. ಜಾಗೃತಿ ವಾಹನದ ಮೂಲಕ ಕಾರ್ಮಿಕರಿಗೆ ಸೇವೆ ಹಾಗೂ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕಿ ಶಮೀಂ ಬಾನೂರ್ ಅವರು ಹಸಿರು ಬಾವುಟ ತೋರಿಸುವ ಮೂಲಕ ಜಾಗೃತಿ ವಾಹನಕ್ಕೆ ಚಾಲನೆ ನೀಡಿ ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಕೂಲಿ ಕಾರ್ಮಿಕರಲ್ಲಿ ಕರೆ ನೀಡಿದರು. ನಮಸ್ಕಾರ. ಈ ದಿನ ನಾವು ರೋಜ್ಗಾರ್ ವಾಹಿನಿಯನ್ನು ಪ್ರಾರಂಭಿಸಿದ್ದೀವಿ. ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಮಾಹಿತಿಯನ್ನು ಎಲ್ಲ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರಿಗೆ ತಿಳಿಸಲು ಈ ರೋಜ್ಗಾರ್ ವಾಹಿನಿಯನ್ನು ಚಾಲನೆ ಮಾಡಿದ್ದೀವಿ. ಅದೇ ಥರ ನಮ್ಮ ಇನ್ನೊಂದು ನರೇಗಾದಲ್ಲಿ ಇನ್ನೊಂದು ಯೋಜನೆ ನಾವು ಮಾಡ್ತಾ ಇದ್ದೀವಿ. ಅದು ಗ್ರಾಮ ಆರೋಗ್ಯ ಅಭಿಯಾನ. ಅಲ್ಲಿ ಎಲ್ಲ ಕುಶಲ ಕಾರ್ಮಿಕರದು ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ. ಅದನ್ನು ಎಲ್ಲ ಕಾರ್ಮಿಕರು ಬಂದು ತಪಾಸಣೆ ಮಾಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೆ. ನಮಸ್ಕಾರ. ನನ್ನ ಹೆಸರು ಶಮೀಂ ಬಾನು, ಎಡಿ ನರೇಗಾ. ಇನ್ನು ಜಾಗೃತಿ ವಾಹನವು ತಾಲೂಕಿನ ಗ್ರಾಮಾಂತರ ಪ್ರದೇಶದಲ್ಲಿ ಸಂಚರಿಸಿ ನರೇಗಾ ಕಾಮಗಾರಿ ಸ್ಥಳಕ್ಕೆ ತೆರಳಿ ಕೂಲಿ ಕಾರ್ಮಿಕರ ಆರೋಗ್ಯ ತಪಾಸಣೆ ಹಾಗೂ ಪ್ರಥಮ ಚಿಕಿತ್ಸೆ ನೀಡಲಾಗುತ್ತಿದೆ. ಅದೇ ರೀತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ಬರುವ ಸೌಲಭ್ಯಗಳ ಕುರಿತು ನರೇಗಾ ಕೂಲಿ ಕಾರ್ಮಿಕರಿಗೆ ಆರೋಗ್ಯದ ಜೊತೆಗೆ ಮಾಹಿತಿ ನೀಡುವ ಮಹತ್ತರ ಯೋಜನೆ ಇದಾಗಿದೆ ಎಂದು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಈ ವೇಳೆ ವಿಜಯನಗರ ವಾಹಿನಿಗೆ ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಉದ್ಯೋಗ ಖಾತ್ರಿ ರೋಜ್ಗಾರ್ ವಾಹಿನಿಯನ್ನು ಇವತ್ತು ಮಾನ್ಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶಮೀಂ ಮೇಡಮ್ ಅವರು ಚಾಲನೆಯನ್ನು ನೀಡಿದ್ದಾರೆ. ಹಾಗೆಯೇ ನಮ್ಮ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಹೆಚ್ಚಾಗಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಸಂಬಂಧ ಈ ಉದ್ಯೋಗ ಖಾತ್ರಿಯ ರೋಜ್ಗಾರ್ ವಾಹಿನಿಯನ್ನು ಪ್ರಾರಂಭಿಸಿದ್ದೀವಿ. ಹಾಗೆಯೇ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಂತಂದರೆ ಎಲ್ಲ ಕೂಲಿ ಕಾರ್ಮಿಕರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಕೆಲಸದ ಸ್ಥಳಗಳಲ್ಲಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದನ್ನು ನಮ್ಮ ತಾಲೂಕಿನ ಎಲ್ಲ 14 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಧನ್ಯವಾದಗಳು. ನಮ್ಮ ಹೆಸರು IEC ಸಂಯೋಜಕರು ನಾಗರಾಜ್ ಅಂತಂದು ಹೇಳ್ಬಿಟ್ಟು ಸರ್. ಥ್ಯಾಂಕ್ ಯು. ತಾಲೂಕ್ ಪಂಚಾಯಿತಿ ಹೊಸಪೇಟೆ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವತಿಯಿಂದ ಇವತ್ತೊಂದು ವಾಹಿನಿಯನ್ನು ಪ್ರಾರಂಭ ಆಗಿದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಕಡಿಮೆ ಆಗಿರೋ ಪ್ರಯುಕ್ತ ಈ ವಾಹಿನಿಯನ್ನು ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಕಳಿಸ್ತಾ ಇದ್ದೀವಿ. ನಮ್ಮ ಹೊಸಪೇಟೆ ತಾಲೂಕಲ್ಲಿ ಎಲ್ಲ ಮಹಿಳೆಯರಿಗೆ 100 ದಿನ ಕೆಲಸ ಕೊಡುವಂಥ ಒಂದು ಯೋಜನೆ ಏನಿದೆ, ಇದು ಎಲ್ಲ ಮಹಿಳೆಯರು ಇದನ್ನು ಸದುಪಯೋಗ ತೊಗೋಬೇಕಂತೇಳಿ ತಾಲೂಕು ಪಂಚಾಯತಿ ವತಿಯಿಂದ ಈ ವಾಹಿನಿಯನ್ನು ಬಿಡ್ತಾ ಇದ್ದೀವಿ. ಅದು ಅಲ್ಲದೆ ಮಹಿಳೆಯರಿಗೆ ಉದ್ಯೋಗದ ಸ್ಥಳದಲ್ಲಿ ಆರೋಗ್ಯ ಶಿಬಿರವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಅದರ ಸದುಪಯೋಗವನ್ನು ಎಲ್ಲ ಕೂಲಿ ಕಾರ್ಮಿಕರು ತಗೋಬೇಕಂತೇಳಿ ಈ ವಾಹಿನಿ ಮುಖಾಂತರ ಹೊಸಪೇಟೆ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಹಾಸ್ಟೆಲ್ ಹಾಗೂ ವಸತಿ ಶಾಲೆಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ರಾಜ್ಯದಲ್ಲಿ 17,000 ನೌಕರರು ಕರ್ತವ್ಯ ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ. ಈ ಎಲ್ಲ ನೌಕರರನ್ನ ಖಾಯಂಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ
ಸರ್ಕಾರಿ ನೌಕರರ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಹೊಸಪೇಟೆ ತಾಲೂಕು ಸಮಿತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ಗಮನಕ್ಕೆ ತರುವ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮುಖಂಡ ಜಂಬಯ್ಯ ನಾಯಕರವರು ಮಾತನಾಡಿ, ರಾಜ್ಯದಲ್ಲಿ ಸರ್ಕಾರಿ ಹಾಸ್ಟೆಲ್ ಹಾಗೂ ವಸತಿ ಶಾಲೆಗಳಲ್ಲಿ 17,000 ನೌಕರರು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿಕೊಂಡು ಬರುತ್ತಿದ್ದಾರೆ. ಇವರೆಲ್ಲರನ್ನೂ ಖಾಯಂಗೊಳಿಸುವ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಹೋರಾಟ ನಡೆಸುವ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಮತ್ತು ವಸತಿ ಶಾಲೆಗಳಲ್ಲಿ ಸುಮಾರು 17,000 ಜನ ಹೊರಗುತ್ತಿಗೆ ನೌಕರದಾರರು ಕೆಲಸ ಮಾಡ್ತಿದ್ದಾರೆ. ಆ ಹೊರಗುತ್ತಿಗೆ ನೌಕರದಾರರಿಗೆ ಯಾವುದೇ ರೀತಿ ಕೂಡ ಇವತ್ತಿನವರೆಗೂ ಕಾಯಂಬಲ್ಲನ್ನು ರಾಜ್ಯ ಸರ್ಕಾರ ಮಾಡಿಲ್ಲ. ಈಗ ಹೊಸದಾಗಿ ಬಂದಿರುವಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ 17,000 ಜನ ಏನು ಹೊರಗುತ್ತಿಗೆ ನೌಕರರಿದ್ದಾರೆ, ಹಾಸ್ಟೆಲಲ್ಲಿ ಕೆಲಸ ಮಾಡುತ್ತಾರೋ ಅವರೆಲ್ಲರೂ ಕೂಡ ಕಾಯಂ ಮಾಡಬೇಕು ಅನ್ನೋಂಥ ಹಿನ್ನೆಲೆ ಒಳಗೆ ಇವತ್ತು ನಾವು ಸಭೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟವನ್ನು ಮಾಡಿ ರಾಜ್ಯ ಸರ್ಕಾರದ ಗಮನ ಸೆಳೆಯೋದಕ್ಕೋಸ್ಕರ ಇವತ್ತೊಂದು ಪೂರ್ವಭಾವಿ ಸಭೆಯನ್ನು ಇವತ್ತಲ್ಲಿ ಹೊಸಪೇಟೆಯಲ್ಲಿ ಮಾಡ್ತಾ ಇದ್ದೀವಿ. ಎರಡನೇದೇನು ಅಂತಂದರೆ, ಈ ಹೊರಗುತ್ತಿಗೆ ನೌಕರರಿಗೆ ಹೊರಗುತ್ತಿಗೆ ಏಜೆನ್ಸಿ ಅಂತ ಇರ್ತೈತಿ. ಆ ಹೊರಗುತ್ತಿ ಏಜೆನ್ಸಿಯವರು ಇವರಿಗೆ ಸಂಬಳಗಳನ್ನು ಕೊಡ್ತಾರೆ. ಅಂದರೆ ಸರ್ಕಾರ ನೇರವಾಗಿ ಹೊರಗುತ್ತಿ ಏಜೆನ್ಸಿಗೆ ಸಂಬಳ ಕೊಡುತ್ತೆ. ಅವರು ಆ ಸಂಬಳವನ್ನು ನೇರವಾಗಿ ನೌಕರದಾರರಿಗೆ ತಮ್ಮ ಸರ್ವಿಸ್ ಚಾರ್ಜು ಇನ್ನೊಂದು ಮುರ್ಕೊಂಡು ಕೊಡ್ತಾರೆ. ಸುಮಾರು 25% ಇವರೇನು ದುಡಿಮೆ ಇದೆ, ಇವ್ರ ದುಡಿಮೆಯಲ್ಲಿ 25% ಈ ಹೊರಗುತ್ತಿ ಏಜೆನ್ಸಿಯವರು ತೊಗೊಳ್ತಿರೋದ್ರಿಂದ ಇವರಿಗೆ ತುಂಬ ರೀತಿಯಲ್ಲಿ ಅನ್ಯಾಯ ಆಗ್ತಾಯಿದೆ. ಮತ್ತು ಈಗಾಗಲೇ ಕೆಲಸ ಮಾಡ್ತಿರೋಂಥ ಈ ಹೊರಗುತ್ತಿಗೆ ನೌಕರದಾರರು 14-15 ವರ್ಷಗಳಿಂದ ಈ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾರೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ನೇರವಾಗಿ ಈಗೇನು ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಬಿಸಿ ಊಟದ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ ಯಾವ ರೀತಿ ನೀವು ಸ್ಕೀಮ್ ಆಧಾರದ ಮೇಲೆ ನೇರವಾಗಿ ನೀವು ಸಂಬಳಗಳನ್ನು ಕೊಡ್ತೀರಿ, ಅದೇ ರೀತಿ ಕೂಡ ಈ ಸರ್ಕಾರಿ ಹಾಸ್ಟೆಲ್ ಕೆಲಸ ಮಾಡ್ತಿರುವಂಥ ಹೊರಗುತ್ತಿಗೆ ನೌಕರದಾರರು ಕೂಡ ನೀವೇ ನೇರವಾಗಿ ಸಂಬಳ ಕೊಡಬೇಕು, ನಮಗೆ ಆಗ್ತಿರುವಂಥ ಅನ್ಯಾಯವನ್ನು ತಡೆಗಟ್ಟಬೇಕು ಅನ್ನೋಂಥ ಹಿನ್ನೆಲೆ ಒಳಗೆ ಸರ್ಕಾರದ ಗಮನ ಸೆಳೆಯೋದಕ್ಕೆ ಇವತ್ತಿನ ಒಂದು ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲೇ ವಾರಕ್ಕೊಮ್ಮೆ ರಜೆ ಕೊಡಬೇಕು ಅಂತ ಇದೆ, ವಾರಕ್ಕೊಮ್ಮೆ ನಮಗೆ ರಜೆ ಕೊಡ್ತಾ ಇಲ್ಲ. ಅಷ್ಟೇ ಅಲ್ಲ, ನಾವು ರಿಟೈರ್ಡ್ ಆದಂಥ ಸಂದರ್ಭದಲ್ಲಿ ನಾವು ನೇರವಾಗಿ ಮನೆಗೆ ಹೋಗಬೇಕಾಗುತ್ತೆ ವಿನ ಯಾವುದೇ ರೀತಿ ಒಂದು ಇಡುಗಂಟು ಕೊಡ್ತಾ ಇಲ್ಲ. ನಾವೇನು ಹೇಳ್ತಾ ಇದ್ದೀವಿ, ನಾವು ರಿಟೈರ್ಡ್ ಆದಂಥ ಸಂದರ್ಭದಲ್ಲಿ ಕನಿಷ್ಠ 5 ಲಕ್ಷ ರೂಪಾಯಿ ನಮಗೊಂದು ಇಡುಗಂಟು ಕೊಡ್ರಿ, ನಮಗೆ ಮುಂದೆ ಯಾವುದೇ ರೀತಿ ಪೆನ್ಷನ್ ಇಲ್ಲದೇ ಇರೋದ್ರಿಂದ ನಮಗೆ ಈ ಒಂದು ಪರಿಹಾರವನ್ನು ಕೊಡಬೇಕು, 5 ಲಕ್ಷ ಪರಿಹಾರ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಮತ್ತು ನಮಗೆ ಏನಾದರೂ ಸಮಸ್ಯೆಗಳಾದಂದರೆ ಆ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕೊಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಅಂತಂದೇಳಿ ನಾವು ಒತ್ತಾಯ ಮಾಡೋದಕ್ಕೋಸ್ಕರ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ನಾವೆಲ್ಲ ಸಭೆಗಳು ಮಾಡ್ತಾ ಇದ್ದೀವಿ. ಇದೇ ಮುಂದಿನ ತಿಂಗಳು ಜೂನ್ 4ನೇ ತಾರೀಕು ಒಂದು ರಾಜ್ಯ ಮಟ್ಟದ ಸಭೆ ಬೆಂಗಳೂರಲ್ಲಿ ನಡೆದಿದೆ. ಆ ಬೆಂಗಳೂರಿನಲ್ಲಿ ಸುದೀರ್ಘವಾದಂಥ ಚರ್ಚೆ ಮಾಡಿ ರಾಜ್ಯ ಸರ್ಕಾರದ ಗಮನಕ್ಕೆ ಸೆಳೆಯೋದಕ್ಕೆ ಈ ಸಭೆಗಳನ್ನು ಪೂರ್ವಭಾವಿಗೆ ಮಾಡ್ತಾ ಇದ್ದೀವಿ ಅನ್ನೋಂಥದ್ದನ್ನು ಈ ಮುಖಾಂತರ ನಾನು ತಮ್ಮ ಗಮನ ಸೆಳೀತಾ ಇದ್ದೇನೆ. ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಗೂ ಸೇವಿಯರ್ ಸೇವಾ ಸಮಿತಿಯ ದೃಷ್ಟಿದೋಷ ಮಕ್ಕಳಿಗೆ ಹಣ್ಣು ಹಾಲು ವಿತರಿಸಲಾಗಿದೆ. ಯಲ್ಲಪ್ಪ ದರೋಜಿ ಸೇವಾ ಟ್ರಸ್ಟ್ನ ಸಮಾಜಮುಖಿ ಸೇವೆಗೆ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ದೃಷ್ಟಿದೋಷ ಮಕ್ಕಳು ಅಭಿನಂದಿಸಿದ್ದಾರೆ. ಹೌದು, ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆಗೆ ಆಗಮಿಸಿದ ಯಲ್ಲಪ್ಪ ದರೋಜಿ ಸೇವಾ ಟ್ರಸ್ಟ್ನ ಸದಸ್ಯರು ಅಧ್ಯಕ್ಷ ಮಹೇಶ್ ಕುಮಾರ್ ರವರ ಸಾರಥ್ಯದಲ್ಲಿ ಇಲ್ಲಿನ ಒಳರೋಗಿಗಳಿಗೆ ಹಣ್ಣು, ಹಾಲು ಹಾಗೂ ಬ್ರೆಡ್ ನೀಡುವ ಮೂಲಕ ಯಲ್ಲಪ್ಪ ದರೋಜಿರವರ ಪುಣ್ಯ ಸ್ಮರಣೆಯನ್ನ ಸೇವಾ ಮನೋಭಾವನೆಯಿಂದ ಆಚರಿಸಿದರು. ಅದೇ ರೀತಿ ನೆಹರು ಕಾಲೋನಿಯಲ್ಲಿ ಬರುವ ಸೇವಿಯರ್ ಸೇವಾ ಸಮಿತಿಗೆ ಆಗಮಿಸಿ ಇಲ್ಲಿನ ದೃಷ್ಟಿದೋಷವುಳ್ಳ ಮಕ್ಕಳಿಗೆ ಹಣ್ಣು, ಹಾಲು ಹಾಗೂ ಬ್ರೆಡ್ ವಿತರಿಸಿ ನಿಮ್ಮೊಂದಿಗೆ ನಾವಿದ್ದೇವೆಂದು ದೃಷ್ಟಿದೋಷವುಳ್ಳವರಲ್ಲಿ ಸ್ಫೂರ್ತಿ ತುಂಬಿದರು. ಶ್ರೀ ಯಲ್ಲಪ್ಪ ದರೋಜಿಯವರ ಇವತ್ತು ಪುಣ್ಯಸ್ಮರಣೆ ಇರುವುದರಿಂದ ಶ್ರೀ ಯಲ್ಲಪ್ಪ ದರೋಜಿ ಸೇವಾ ಟ್ರಸ್ಟ್ ವತಿಯಿಂದ ಸರ್ಕಾರಿಯ 100 ಹಾಸಿಗೆ ಆಸ್ಪತ್ರೆಯ ಎಲ್ಲ ಪೇಷಂಟ್ಗಳಿಗೆ ನಾವು ಹಾಲು, ಬ್ರೆಡ್ಡು, ಹಣ್ಣು ಹಂಪಲುಗಳನ್ನು ವಿತರಿಸಿದ್ದು ಇಲ್ಲಿನ ಡಾಕ್ಟರ್ ಹರಿಪ್ರಸಾದ್ ಅವರು ಮತ್ತು ಇಲ್ಲಿನ ಸಿಬ್ಬಂದಿಗಳು ನಮ್ಮನ್ನು ಸಹಕರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧರ್ಮಸಾಗರ ಗ್ರಾಮದಲ್ಲಿ 2 ಮನೆಗಳಲ್ಲಿ ಕಳ್ಳತನ ನಡೆದಿದ್ದು 1 ಲಕ್ಷ ಮೌಲ್ಯದ ಬೆಳ್ಳಿ ವಸ್ತುಗಳನ್ನ ಕಳ್ಳರು ಕದ್ದೊಯ್ದಿದ್ದಾರೆ. ಕಳ್ಳರ ಚಲನವಲನ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಹೌದು, ಹೊಸಪೇಟೆ ತಾಲೂಕು ಧರ್ಮಸಾಗರ ಗ್ರಾಮದಲ್ಲಿ 2 ಮನೆಗಳಿಗೆ ಹಾಕಿದ್ದ ಬೀಗವನ್ನ ಮುರಿದಿರುವ ಕಳ್ಳರು ಮನೆಯಲ್ಲಿದ್ದ 1 ಲಕ್ಷ ರೂಪಾಯಿ ಬೆಲೆ ಬಾಳುವ ಬೆಳ್ಳಿಯ ವಸ್ತುಗಳನ್ನ ಕದ್ದು ಪರಾರಿಯಾಗಿದ್ದಾರೆ. ಮನೆಯ ಬಳಿಯಲ್ಲಿ ಕಳ್ಳರ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸುಮಾರು 35 ರಿಂದ 40 ವರ್ಷ ವಯೋಮಾನದ 2 ಕಳ್ಳರು ಬೆಳಗಿನ ಜಾವದ ಸಂದರ್ಭದಲ್ಲಿ ಮನೆಗೆ ನುಗ್ಗಿ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ.
ಈ ಕುರಿತಾಗಿ ಸ್ಥಳಕ್ಕೆ ಭೇಟಿ ನೀಡಿರುವ ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಐ ದೀಪಕ್ ಭೂಸಾರೆಡ್ಡಿರವರು ಸ್ಥಳ ಹಾಗೂ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯವನ್ನ ಪರಿಶೀಲಿಸಿ ಕಳ್ಳರ ಪತ್ತೆಗೆ ಜಾಲ ಬೀಸಿದ್ದಾರೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ತಾಲೂಕಿನ ಸಿಸಿಟಿವಿಯಲ್ಲಿ ಸೆರೆ, ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.